ಸರ್ಕಾರಿ ಜಮೀನು ಒತ್ತುವರಿ ತೆರವು ಕೆಲಸ ಒಂದು ಕಡೆಗೆ ಚಾಲನೆ ಸಿಕ್ಕಿದೆ, ಕೆಲವು ಕಡೆ ಜೋರಾಗ್ತಾ ಇದೆ. ತುಂಬ ಪ್ರಭಾವಿ ರಾಜಕಾರಣಿಗಳು ಇರುವ ಕಡೆಗೆ ಅಧಿಕಾರಿಗಳ ಮೇಲೆ ಒತ್ತಡ ಬಂದು ಸರಿಯಾಗಿ ಅದು ವಶಪಡಿಸ್ಕೊಳ್ಳೋಕ್ಕಾಗ್ತಾ ಇದೆ. ಇದರ ಮಧ್ಯೆ ಸರ್ಕಾರಿ ಜಮೀನು ಲಪಟಾಯಿಸೋದಕ್ಕೆ ಹೊಸ ದಾರಿಯನ್ನೇ ಭೂಗಳು ಹುಡುಕ್ತಾ ಇದ್ದಾರೆ. ಇಲ್ಲಿ ಕಂದಾಯ ಸಚಿವರ ಜಿಲ್ಲೆಯಲ್ಲೇ ಆಗ್ತಿರ್ತಕ್ಕಂಥ ದಂಧೆ ಇದು. ಯಾರು ರೆವಿನ್ಯೂ ಮಿನಿಸ್ಟರ್ ಇದ್ದಾರಲ್ಲ, ಆ ಮಿನಿಸ್ಟರ್ ಜಿಲ್ಲೆಯಲ್ಲಿಯೇ ಹೊಸ ದಂಧೆ ಒಂದು ಬೆಳಕಿಗೆ ಬಂದುಬಿಟ್ಟಿದೆ. ಇಲ್ಲಿ ಕೋಲಾರದಲ್ಲಿ ಸರ್ಕಾರಿ ಭೂಮಿ ಕಬಳಿಸುವಂಥ ದಂಧೆ ಸೃಷ್ಟಿಯಾಗಿದೆ. ಭೂಗಳ್ಳರು ಸರ್ಕಾರಿ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಒಂದು ಕಡೆ ಕಬಳಿಕೆ ಮಾಡ್ತಾ ಇದ್ದಾರೆ. ಎಲ್ಲ ಈ ಗವರ್ನೆನ್ಸ್ ಅಂತ ಬಂದ ಮೇಲೆ, ಈ ಭೂಮಿ ಅಂತ ಬಂದ ಮೇಲೆ ದಾಖಲೆಗಳು ಸಿಗ್ತವೆ. ಇದರಲ್ಲಿ ಜಮೀನು ಕಬಳಿಸೋಕ್ಕಾಗಲ್ಲ. ತಲಾಂತರಗಳಿಂದ ತಾತ ಮುತ್ತಾತ ಅವ್ರ ಕಾಲದಲ್ಲಿದ್ದಂಥ ಕೈ ಬರಹದ ಪತ್ರಗಳು ಕೂಡ ರೆಕಾರ್ಡ್ಸ್ ಅನ್ನೋ ಸೆಕ್ಷನ್ಗೆ ಹೋದಾಗ ಅಲ್ಲಿ ಸಿಗ್ತವೆ. ಯಾರಿಂದ ಯಾರಿಗೆ ಯಾವಾಗ ಬಂತು, ಇ ಸಿ ಕಥೆ ಏನು, ಯಾವಾಗ ವರ್ಗಾವಣೆ ಆಯಿತು, ರಿಜಿಸ್ಟ್ರೇಷನ್ ಯಾವಾಗ ಆಯಿತು, ಪೌತಿ ಖಾತೆ ಯಾವಾಗ ಬಂತು, ಯಾರ ಹೆಸರಲ್ಲಿದೆ, ಇದೆಲ್ಲ ಬಂದುಬಿಡ್ತವೆ ಅದರಲ್ಲಿ. ಇಷ್ಟಾದರೂ ಕೂಡ ರೆವಿನ್ಯೂ ಮಿನಿಸ್ಟರ್ ಜಿಲ್ಲೆಯಲ್ಲಿಯೇ, ಅವರು ಕೋಲಾರ ಜಿಲ್ಲೆಯಲ್ಲಿಯೇ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಜಮೀನು ಕಬಳಿಕೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ದಾಳಿಗಳಾಯ್ತಲ್ಲ, ಇದರಿಂದ ಬೆಳಕಿಗೆ ಬಂದಿರೋದು ಭೂ ಕಬಳಿಕೆಯ ದಂಧೆ. 0 ಬಿನ್ 0 ನೋಡಿ, ಹೊಸ ಮೆಥಡ್ ಅಂತ ಇದು. 0 ಬಿನ್ 0 ಅಂತ ಇವತ್ತು ಮೆಥಡು. ನೂರಾರು ಎಕರೆ ಗೋಮಾಳದಿಂದ ನಿರ್ದಿಷ್ಟ ಭೂಮಿಯನ್ನೇನು ಮಾಡಿಬಿಡೋದು, ಸ್ವಲ್ಪ ಆಚೆ ಇಟ್ಕೊಳ್ಳೋದು. ಅದನ್ನು ಇದು ಗೋಮಾಳಕ್ಕೆ ಸೇರಿಲ್ಲ. ಒಂದು 100 ಎಕರೆ ಗೋಮಾಳ ಇತ್ತು ಅಂತ ಅಂದ್ಕೊಳ್ಳಿ. ಒಂದು 5 ಎಕರೆ, 4 ಎಕರೆ, 3 ಎಕರೆ, 10 ಎಕರೆ ಏನು ಮಾಡೋದು, ಇದು ಗೋಮಾಳ ಅಲ್ಲ ಅಂಥೇಳಿ ಆ ಭೂಮಿಯನ್ನು ಮೊದಲು ಪ್ರತ್ಯೇಕ ಮಾಡ್ತಾರೆ, ಸಪ್ರೇಟ್ ಮಾಡಿಬಿಡ್ತಾರೆ. ಆ ನಿರ್ದಿಷ್ಟ ಭೂಮಿಗೆ ಏನು ಮಾಡ್ತಾರೆ, ಪ್ರತ್ಯೇಕ ಹೊಸ ಸರ್ವೆ ನಂಬರೇ ಕೊಟ್ಬಿಡ್ತಾರೆ. ಅದಕ್ಕೆ ಸಪ್ರೇಟ್ ಸರ್ವೆ ನಂಬರ್ ಕೊಟ್ಬಿಡ್ತಾರೆ ಅದಕ್ಕೆ. ಆದರೆ ಪಹಣಿಯಲ್ಲಿ ಮಾತ್ರ ಯಾರ ಹೆಸರು ಅಲ್ಲಿ ಬರೆದಿರಲ್ಲ. ಪಹಣಿ ಸಪ್ರೇಟು, ಸರ್ವೆ ನಂಬರ್ ಸಪ್ರೇಟಾಗಿ ಬರೆದು ಬಿಡ್ತಾರೆ. ಅದಕ್ಕೆ ಆ ಪ್ರತ್ಯೇಕಿಸಿರ್ತಾರಲ್ಲ ಭೂಮಿಯನ್ನು, ಸ್ಕೆಚಲ್ಲಿ ಸಪ್ರೇಟ್ ಮಾಡಿರ್ತಾರಲ್ಲ, ಅದು ಸಪ್ರೇಟಾಗಿ ಇಟ್ಬಿಡ್ತಾರೆ. ಸರ್ವೆ ನಂಬರು ಸಪ್ರೇಟ್. ಆದರೆ ಪಹಣಿ ಆಗುತ್ತಲ್ಲ ಆ ಭೂಮಿಗೆ, ಅದರಲ್ಲಿ ಯಾರ ಹೆಸರು ಅದರಲ್ಲಿ ಮೆನ್ಷನ್ ಮಾಡಲ್ಲ. 0 ಬಿನ್ 0 ಅಥವಾ ಡಾಟ್ ಅಂತ ಮಾತ್ರ ನಮೂದು ಮಾಡಿರ್ತಾರೆ. ಅದರಲ್ಲಿ ಏನಿರುತ್ತೆ ಪಹಣಿಲಿ ಅಂತ ಹೇಳಿದ್ರೆ 0 ಬಿನ್ 0 ಅಥವಾ ಒಂದೇ ಒಂದು ಚುಕ್ಕಿ, ಇಷ್ಟು ಮಾತ್ರ ನಮೂದು ಮಾಡ್ತಾರೆ. ನಂತರದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕೋರ್ಟ್ ಮೊರೆ ಹೋಗಲಾಗುತ್ತೆ. ಕೋಲಾರದ ಕಡೆಯಲ್ಲಿ ಯಾರಾದರೂ ಜಮೀನು ತೊಗೋಬೇಕಾದ್ರೆ ಕೇರ್ಫುಲ್ಲಾಗಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಳ್ಳಿ, ಕೇರ್ಫುಲ್ಲಾಗಿ ಇದನ್ನು ನೋಡಿ. ಯಾಕಂದರೆ ನೀವು ಪಾಡಿನ ದುಡ್ಡು ಹಾಕ್ಬಿಡ್ತೀರಿ. ಯಾರು ನಕಲಿ ದಾಖಲೆ ಮಾಡಿದ್ರು ಅವ್ನು ದುಡ್ಡು ತಿನ್ಕೊಂಡು ಹೊರಟು ಬಿಡ್ತಾನೆ. ನೀವು ಕೋರ್ಟು ಕೇಸು ಅಂತ ಹಾಕಿದ್ರು ಕೂಡ ಆ ಕೇಸ್ ಮುಗಿಯುವಷ್ಟರಲ್ಲಿ ನಿಮ್ಗೆ ಆಲ್ರೆಡಿ ಹಣ ಕಳ್ಕೊಂಡಿರ್ತೀರಿ, ಜಮೀನು ಸಿಕ್ಕಿರಲ್ಲ. ಕೋರ್ಟು ಕಚೇರಿಗೂ ಒಂದಷ್ಟು ಹಣ ಕಳ್ಕೊಂಡು ಏನೂ ಇಲ್ಲಂತ ಆಗಿಬಿಡ್ತೀರಿ ನೀವು. ಈ 0 ಬಿನ್ 0 ಡಾಟ್ ಇವುಗಳ ಕಥೆ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಬೇಕಾಗತ್ತೆ ನೀವು. ಸೊ ನಕಲಿ ದಾಖಲೆ ಸೃಷ್ಟಿಸಿ ಏನು ಮಾಡಿಬಿಡ್ತಾರೆ ಇವರು, ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟಿಂದ ಆರ್ಡ್ರ್ ಮಾಡಿಸ್ಕೊಂಡ್ಬಿಡ್ತಾರೆ ಇವರು. ನೋಡಿ ಸ್ವಾಮಿ, ಇಂಥವ್ರ ಹೆಸರೆಲ್ಲ ಇದ್ದಿದ್ದು ಹಾಗೆ ಹೀಗೆ ಅಂತ ಆರ್ಡ್ರ್ ಮಾಡಿಸ್ಕೊಳ್ತಾರಲ್ಲ. ಈ ದಂಧೆ ಕೋಲಾರ ಜಿಲ್ಲೆಯ ಮಾಲೂರಲ್ಲಿ ಟ್ರೆಂಡಿಂಗಲ್ಲಿದೆ. ಈ ಬಗ್ಗೆ ದೂರುಗಳು ಕೇಳಿ ಬಂದ ನಂತರ ಲೋಕಾಯುಕ್ತರು ತನಿಖೆ ಮಾಡ್ತಾರೆ. ಶಿವಾರಪಟ್ಟಣ ಕೇಂದ್ರ ಬಿಂದು, ಈ ಇಡೀ ದಂಧೆಯ ಕೇಂದ್ರ ಬಿಂದು ಯಾವುದು ಅಂದರೆ ಶಿವಾರಪಟ್ಟಣ ಅಂತ. 0 ಬಿನ್ 0 ದಂಧೆಯ ಕೇಂದ್ರ ಬಿಂದು ಶಿವಾರಪಟ್ಟಣ, ಮಾಲೂರು ತಾಲೂಕಿನ ಕಸಬಾ ಹೋಬಳಿಯಲ್ಲಿ ಈ ಒಂದು ಗ್ರಾಮ ಇದೆ. ಇಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಸರ್ಕಾರ ಮುಂದಾಗಿದೆ. ಅದರಂತೆ ಇಲ್ಲಿ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ. ಈ ಭಾಗದಲ್ಲಿ 1 ಎಕರೆ ಜಮೀನಿನ ಮೌಲ್ಯ 3-4 ಕೋಟಿ ರೂಪಾಯಿಗಳಾಗುತ್ತೆ. ಅದಕ್ಕಾಗಿ ಭೂಗಳ್ಳರ ಕಣ್ಣು ಇಲ್ಲಿನ ಗೋಮಾಳದ ಮೇಲೆ ಬಿದ್ದುಬಿಟ್ಟಿದೆ. ಇಲ್ಲಿ ಶಿವಾರಪಟ್ಟಣ ನರಸಾಪುರ ಮುಖ್ಯ ರಸ್ತೆಗೆ ಸಮೀಪದ ಒಂದು ಗೋಮಾಳ ಇದೆ. ಇಲ್ಲಿ ಈ ಗೋಮಾಳ